ಕನ್ನಡದ ಮತ್ತೊಂದು ಸ್ಟಾರ್ ನಟ ನಾಯಕ ನಟ ಧ್ಯಾನ್ ಅವರ ಬಗ್ಗೆ ಬರ್ತಾರಂತೂ ಅತಿ ದೊಡ್ಡ ಆಘಾತಕಾರಿ ಸುದ್ದಿ ಅಂತ ಹೇಳ್ಬೋದು. ಹಾಗಾದರೆ ನಿಜಕ್ಕೂ ಆಗಿರೋದು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಸಿದ್ರೆ ಧ್ಯಾನ್ ನನ್ನ ಪ್ರೀತಿಯ ಹುಡುಗಿ ಮೋನಾಲಿಸಾ ರಾಮಾಚಾರಿ ಇಂಥ ಸಿನಿಮಾಗಳಲ್ಲಿ ಅಭಿನಯಿಸಿದಂತಹ ಅತಿ ದೊಡ್ಡ ಕಲಾವಿದ ಅಂತಲೂ ಕೂಡ ಹೇಳ್ಬೋದು. ಇಂಥ ಅತಿ ದೊಡ್ಡ ನಾಯಕ ನಟ ಏನಿಲ್ಲ ಅನ್ನೋದು ಆಘಾತಕಾರಿಯದು ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಸ್ನೇಹಿತರೆ. ಪತ್ನಿಗೆ ಕೊಟ್ಟಂಥ ಒಂದೇ ಒಂದು ಮಾತಿನಿಂದಾಗಿ ಚಿತ್ರರಂಗವನ್ನೇ ತೊರೆದು ದೂರ ಉಳಿದುಬಿಟ್ರು. ಬರೋಬ್ಬರಿ 20 ವರ್ಷಗಳಿಂದಲೂ ಕೂಡ ಯಾವ ಸಿನಿಮಾನೂ ಕೂಡ ಮಾಡದಲ್ಲಿ ದೂರ ಉಳಿದಿರುವಂಥ ಅದ್ಭುತವಾದಂಥ ಕಲಾವಿದ ಅಂತ ಹೇಳ್ಬೋದು. ಸದ್ಯ ಸ್ವಂತ ಹೋಟೆಲ್ಗಳು, ಉದ್ಯಮಗಳು ಮತ್ತು ಫ್ಯಾಕ್ಟ್ರಿಗಳನ್ನ ಈಗ ಹೊಂದಿರುವಂಥ ಧ್ಯಾನ್ ಅವರು ಪತ್ನಿ ಮನೆ ಕಡೆಯೂ ಕೂಡ ತುಂಬಾ ದೊಡ್ಡ ಶ್ರೀಮಂತಂತೆ. ಪತ್ನಿ ಹೇಳಿದ್ದಾರಂತೆ ಮದುವೆ ಆಗೋ ಮುಂಚೆ, ನೀನು ಯಾವುದೇ ಕಾರಣಕ್ಕೂ ಸಿನಿಮಾ ರಂಗ ಬಿಡ್ತೀವಿ ಅಂದರೆ ಮಾತ್ರ ಮದುವೆ ಆಗೋಣ ಅಂತ ಹೇಳಿದಂತೆ. ಇಬ್ಬರು ಕೂಡ ಪ್ರೀತಿಸಿ ಮದುವೆ ಆಗಿದ್ದರಿಂದ ಪತ್ನಿ ಹೇಳಿದಂತೆ ಚಿತ್ರರಂಗ ಕೂಡ ತೋರಿದ್ರು. ಆದರೆ ಆ ಸಂದರ್ಭದಲ್ಲಿ ನನ್ನ ಪ್ರೀತಿಯ ಹುಡುಗಿ ಮತ್ತು ಮೋನಾಲಿಸಾ ಸಿನಿಮಾಗಳು ಭಾಳ ದೊಡ್ಡ ಮಟ್ಟಿಗೆ ಹಿಟ್ ಕೂಡ ಪಡೆದುಕೊಂಡಿತ್ತು. ಇನ್ನು ಅಮೃತಧಾರೆ 2005ರಲ್ಲಿ ಬಂದಂಥ ಬ್ಲಾಕ್ ಬಸ್ಟರ್ ಮೂವಿ ಕೂಡ ಆಗಿತ್ತು. ನನ್ನ ಪ್ರೀತಿಯ ಹುಡುಗಿ ಬಿಟ್ಟರೆ ಅವರಿಗೆ ಮತ್ತೊಂದು ಬ್ಲಾಕ್ ಬಸ್ಟರ್ ಹಿಟ್ ಕೊಟ್ಟಿದ್ದೆ ಅಮೃತಧಾರೆ. ಆದರೂ ಕೂಡ ಉತ್ತುಂಗ ಸ್ಥಾನದಲ್ಲಿದ್ದಾಗಲೇ ಚಿತ್ರರಂಗವನ್ನು ತೊರೆದು ಪತ್ನಿಗೆ ಕೊಟ್ಟಂಥ ಮಾತಿನಿಂದ ದೂರ ಉಳಿದು ಸದ್ಯ ಇಂದು ನೆನಪಾಗಿ ಮಾತು